ಸಿಂಹರಾಶಿ ಸಮಾಜದ ಕೆಲಸದಲ್ಲಿ, ಸಾರ್ವಜನಿಕ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂತಹ ದಿವಸ. ಪೋಷಕರಿಗೆ ತುಂಬ ದುಃಖದಾಯಕರ ಆಗ್ತೀರಿ. ದೊಡ್ಡವರು ಹೇಳಿದ್ದನ್ನು ಕೇಳೋದಿಲ್ಲ, ಅವರ ಮಾತಿಗೆ ಬೆಲೆ ಇಲ್ಲ, ನಿಮ್ಮ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇರುವುದಿಲ್ಲ. ದೊಡ್ಡವರು ಅದನ್ನು ಗುರುತಿಸಿ ಹೇಳಿದಾಗ ಅವರ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ದೊಡ್ಡವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತೀರಿ. ಈಶ್ವರನ ದೇವಸ್ಥಾನಕ್ಕೆ, ಈಶ್ವರನ ದರ್ಶನಕ್ಕೆ ಹೋದರೆ ನಿಮ್ಮ ಕಷ್ಟಗಳೆಲ್ಲ ಒಂದಷ್ಟು ದೂರವಾಗ್ತಕ್ಕಂತಹ ಸೂಚನೆ ಇದೆ. ಆದರೆ ಪ್ರಯತ್ನಪೂರ್ವಕವಾಗಿ ಹೋಗಿ ಬರತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಳ್ಳಿ. ಹಣವನ್ನು ಸಂಗ್ರಹ ಮಾಡೋದಕ್ಕೆ ಸ್ವಲ್ಪ ಒದ್ದಾಡಬೇಕಾದಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗುವಂತಹ ಯೋಗ ಇದೆ. ಆದರೆ ಎಲ್ಲದಕ್ಕೂ ಮನಸ್ಸು ಮುಖ್ಯ ಅಲ್ಲ, ನಾನು ಹೋಗಬೇಕು ಅನ್ನುವಂತಹ ತುಡಿತ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಆಭರಣಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ತಾತ್ಸಾರವನ್ನು ಮಾಡುವಂಥದ್ದು, ಎಲ್ಲೇ ಅಂದರೆ ಅಲ್ಲಿ ಎಸೆಯುವಂಥದ್ದು ಅಥವಾ ಅದರ ಬೆಲೆ ಗೊತ್ತಾಗದೇ ಇರತಕ್ಕಂಥದ್ದು, ಹೀಗೆಲ್ಲ ಆಗಬಾರದು ಅಂತ ಅರ್ಥ. ನಿರ್ಮಾಣ ಹಂತದಲ್ಲಿರ್ತಕ್ಕಂತಹ ಕಟ್ಟಡದ ಖರೀದಿಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥದ್ದು ಕೆಲವರಿಗೆ ಯೋಗ ಕಾಣ್ತಾ ಇದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವಂತಹ ಸೂಚನೆ ಇಲ್ಲಿರುವಂತಹದ್ದು. ಭೂವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ತಾತ್ಸಾರ ಮಾಡದಲೇ ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯವರಲ್ಲಿ ಪರಸ್ಪರ ಹೊಂದಾಣಿಕೆ ಇರುವುದಿಲ್ಲ. ಇದು ದೊಡ್ಡ ಆಘಾತಕ್ಕೆ, ದೊಡ್ಡ ಹಿನ್ನಡೆಗೆ, ದೊಡ್ಡ ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಮನೆಯವರ ಜೊತೆಯಲ್ಲಿ ಗಟ್ಟಿಯಾದಂತಹ ಸಂಬಂಧ ಇರಬೇಕು. ಆಗ ಹೊರಗಿನ ಸಮಾಜವನ್ನು ಗೆಲ್ಲೋದಕ್ಕೆ ಒಂದು ದಾರಿ ಇಂತಕ್ಕಂಥದ್ದಾಗತ್ತೆ. ಲೆಕ್ಕ ಪರಿಶೋಧನೆಯನ್ನು ಮಾಡ್ತಕ್ಕಂಥವರಿಗೆ ಉತ್ತಮ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಸ್ಥಗಿತಗೊಳ್ಳತಕ್ಕಂಥದ್ದು ಅಥವಾ ಇನ್ನೇನೋ ಅವಘಡಗಳಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಆ ಭಯದಿಂದ ನೀವು ಹೊರಬರಬೇಕಾದ್ರೆ ತುಂಬ ಸಮಯ ಬೇಕಾಗುವಂಥದ್ದಾಗತ್ತೆ. ಸಾಲದ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಸಾಲದ ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನು ಮೊದಲು ನೋಡಿಕೊಳ್ಳಿ, ನಂತರದಲ್ಲಿ ಬೇರೆ ವಿಚಾರವನ್ನು ಮಾಡಿ ಎನ್ನುವಂಥದ್ದು. ವ್ಯಾವಹಾರಿಕವಾಗಿ ಒಂದಷ್ಟು ಬದಲಾವಣೆಗಳು ಆಗ್ತಕ್ಕಂತಹ ಸಾಧ್ಯತೆ ಕಾಣ್ತಾ ಇದೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಮಕ್ಕಳಿಗೆ ಸಮಸ್ಯೆ ಆಗಬಹುದು, ಜಾಗ್ರತೆಯನ್ನು ವಹಿಸಿ. ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಮಕ್ಕಳ ವಯಸ್ಸಿಗೆ ಅನುಗುಣವಾದಂತಹ ನಡವಳಿಕೆ ಹೇಗಿದೆ, ಅವರ ಮಾತಿನ ವೈಖರಿ ಹೇಗಿದೆ, ಯಾವ ಯಾವ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ, ಇವೆಲ್ಲವನ್ನು ಪೋಷಕರಾದಂತಹ ನೀವು ಹೆಜ್ಜೆ ಹೆಜ್ಜೆಗೂ ಕೂಡ ಗಮನಿಸಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಅಲ್ಲಿ ಕಾಣ್ತಾ ಇರುತ್ತೆ. ಆತ್ಮೀಯರ ಭೇಟಿ, ಆತ್ಮೀಯರ ಜೊತೆ ಭೋಜನ ಇವೆಲ್ಲವೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಶೈಕ್ಷಣಿಕವಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಓದಿನ ವಿಚಾರಕ್ಕೆ ಬಂತು ಅಂತಾದರೆ ನಿಮ್ಮ ಅಭ್ಯಾಸದ ಕ್ರಮವಾಗಲಿ, ಅಭ್ಯಾಸಕ್ಕೋಸ್ಕರವಾಗಿ ಪಡ್ತಾ ಇರತಕ್ಕಂತಹ ಪರಿಶ್ರಮವಾಗಲಿ ಸಾಲ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಣ್ಣಿನ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭಕ್ಕೆ ಅವಕಾಶ ಇದೆ. ದೊಡ್ಡ ಉದ್ಯೋಗಸ್ಥರಿಗೆ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಗ್ರಹಗತಿಗಳು ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಧನಾಗಮ ಇದ್ದರೂ ಕೂಡ ಹಿನ್ನಡೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಮನೆಯ ಅಲಂಕಾರಕ್ಕೆ, ಸಣ್ಣ ಪುಟ್ಟ ಬದಲಾವಣೆಗೆ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು. ಅಲ್ಪ ತೃಪ್ತಿಯ ಕೆಲಸವನ್ನು ಮಾಡಬೇಡಿ. ಯಾವುದೋ ಒಂದು ಕೆಲಸ ಕೈ ಹಾಕ್ತೀರಿ, ಆ ಕೆಲಸದಿಂದ ಅಯ್ಯೋ ಪರವಾಗಿಲ್ಲ ಬಿಡು, ನನಗೆ ಎಷ್ಟು ಬರಬೇಕು ಅಷ್ಟು ಬಂತು ಅನ್ನುವಂತಹ ಅಲ್ಪ ತೃಪ್ತಿಯಿಂದ ಕೆಲಸವನ್ನು ಮಾಡಿದರೆ ಮುಂದಿನ ಕೆಲಸಕ್ಕೆ ಉತ್ಸಾಹ ಇರೋದಿಲ್ಲ. ನಾನು ಇದರಲ್ಲಿ ಎಷ್ಟು ಹಣವನ್ನು, ಲಾಭವನ್ನು, ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನೂ ಪಡ್ಕೊಳ್ತೀನಿ ಅಂತಕ್ಕಂತಹ ಉತ್ಸಾಹ, ಛಲ ನಿಮ್ಮಲ್ಲಿ ಇರಬೇಕಾದಂಥದ್ದು. ಸಾಮಾಜಿಕವಾಗಿ ನಿಮ್ಮ ಹೆಸರು ಪರಿಗಣನೆಗೆ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಕ್ಷೇತ್ರದ ವಿಚಾರಕ್ಕೋಸ್ಕರವಾಗಿ ಆದರೂ ಕೂಡ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದಾಗತ್ತೆ. ಮನೆ ಮತ್ತು ಉದ್ಯೋಗ ಎರಡೂ ಕಡೆಗಳಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅದರ ಬಗ್ಗೆ ಗಮನ ಇರಲಿ. ಹೊಟ್ಟೆ ಕಿಚ್ಚಿನ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ. ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ವ್ಯವಸ್ಥೆಯನ್ನು, ನಿಮ್ಮ ಅಭ್ಯುದಯವನ್ನು, ನಿಮ್ಮ ಜೀವನ ಶೈಲಿಯನ್ನು, ನೀವಿರತಕ್ಕಂತಹ ರೀತಿಯನ್ನು, ನಿಮಗಾಗತಕ್ಕಂತಹ ಅನುಕೂಲಗಳನ್ನು, ನಿಮಗಿರುವಂತಹ ಜನಸಂಪರ್ಕವನ್ನು ಇವೆಲ್ಲವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಆದರೆ
ಅದಕ್ಕೆ ಸರಿಯಾದಂತಹ ರೀತಿಯಲ್ಲೇ ನೀವು ಉತ್ತರವನ್ನು ನೀಡಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯಿಂದ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ. ಶುಭವಾಗಿ.